ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ಅನ್ಕೊಂಡಿರ್ತೀರಾ ಮೇಘ್ನಾ ಏನ್ ಮಾಡ್ತೀಯಾಳೆ ರೋಡ್ ಮೇಲೆ ಅಂತ. ನಾನು ಬಂದಿದ್ದೀನಿ ನಮ್ಮ ಜಯನಗರ್ಗೆ. ಸೊ ಜಯನಗರ್ ಬಂದ್ಮೇಲೆ ಏನ್ ಮಾಡಬೇಕು, ಚೆನ್ನಾಗಿ ತಿನ್ಬೇಕು. ಸೊ ನಾನು ಕರ್ಕೊಂಡು ಹೋಗ್ತಿದ್ದೀನಿ ನಿಮಗೆ ನನ್ನ ಮೋಸ್ಟ್ ಫೇವ್ರೆಟ್ ಫುಡ್ ಪ್ಲೇಸಸ್ ಇನ್ ಜಯನಗರ್ ಅಂಡ್ ಮಸ್ಟ್ ಟ್ರೈ ಅಂಡ್ ಮೈ ರೆಕಮೆಂಡೇಶನ್ ಪ್ರಕಾರ ಇರೋ ಫುಡ್ ಪ್ಲೇಸಸ್ಗೆ. ನಾಟ್ ಲೈಕ್ ಫುಲ್ ಪಾಶ್ ರೆಸ್ಟೋರೆಂಟ್ಸ್ ಅಂತಿಲ್ಲ, ನನ್ನ ಬೇಸಿಕ್ ಹ್ಯಾಂಗ್ ಔಟ್ಸು ನನ್ನ ಕಾಲೇಜ್ ಡೇಸ್ ಇಂದ ನಾನು ಎಲ್ಲಿ ತಿನ್ಕೊಂಡು ಬಂದಿದ್ದೀನಿ. ಸೊ ಆ ಥರ ನನ್ನ ಮೋಸ್ಟ್ ಫೇವ್ರೆಟ್ ಹ್ಯಾಂಗ್ ಔಟ್ ಪ್ಲೇಸಸ್ ಅಥವಾ ಫುಡ್ ಪ್ಲೇಸಸ್ ಅಂತಲೇ ಹೇಳ್ಬೋದು ಜಯನಗರಲ್ಲಿ. ಸೊ ಅಲ್ಲಿಗೆ ನಿಮ್ಮನ್ನ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ, ಲೆಟ್ಸ್ ಎಕ್ಸ್ಪ್ಲೋರ್ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಈಟಿಂಗ್. ಓಕೆ, ಜಯನಗರ್ ಬಂದ್ಮೇಲೆ ನಾನು ಬರಬೇಕಾದಂಥ ಫಸ್ಟ್ ಜಾಗ ಅಂದರೆ ಹರಿ ಸೂಪರ್ ಸ್ಯಾಂಡ್ವಿಚ್. ದಿಸ್ ಬ್ರಿಂಗ್ಸ್ ಬ್ಯಾಕ್ ಅ ಲಾಡ್ ಆಫ್ ಮೆಮರೀಸ್. ನನ್ನ ಫಸ್ಟ್ PU ಕಾಲೇಜ್, ನಾನು ಇಲ್ಲೇ ಕಾಲೇಜ್ ಇದ್ದೋದು, ವಿಜಯ ಕಾಂಪೋಸಿಟ್. ಸೊ ಇದು 3rd ಬ್ಲಾಕಲ್ಲಿರೋ ಹರಿ ಸೂಪರ್ ಸ್ಯಾಂಡ್ವಿಚ್ಗೆ ನಾನು ಬಂದಿರೋದು. ನನ್ನ ಫ್ರೆಂಡ್ಸ್ ಗ್ಯಾಂಗ್ ಒಂದಿತ್ತು. ಐ ಥಿಂಕ್ ನಾನು ಪ್ರತಿದಿನ ನನ್ನ ಫಸ್ಟ್ ಇಯರ್ PU, ಸೆಕೆಂಡ್ ಇಯರ್ PU ಲಂಚ್ ಏನಿದೆ ಅದು ನಾನು ಹರಿ ಸೂಪರ್ ಸ್ಯಾಂಡ್ವಿಚ್ ಅಲ್ಲೇ ತಿಂದಿರೋದು. ಎವ್ರಿ ಡೇ ನಾನು ಇಲ್ಲಿ ಬಂದ್ಬಿಟ್ಟು ಸ್ಯಾಂಡ್ವಿಚ್ ಆಗಿರ್ಬೋದು, ಚಾಟ್ಸ್ ಆಗಿರ್ಬೋದು ತಿಂದಿದ್ದೀನಿ. ಇಟ್ಸ್ ಲೈಕ್ ಎಷ್ಟು ವರ್ಷದ ಮೆಮರೀಸ್ ಇದೆ ನನಗೆ. ನನ್ನ ಫ್ರೆಂಡ್ಸ್ಗೆ ಇದೊಂಥರ ಪ್ಲೇಸ್ ಬರೋದಕ್ಕೆ ನಂತರ ಎಮೋಷನ್. ಸೊ ಬನ್ನಿ, ಇಲ್ಲಿ ಏನು ಫೇಮಸ್ಸು, ಇಲ್ಲಿ ಏನು ತಿನ್ಬೋದು, ನಾನು ಏನು ತಿಂತಾ ಇದೆ, ನನ್ನ ಫೇವ್ರೆಟ್ ಡಿಶ್ ಯಾವುದು ಅಂತ ತೋರಿಸ್ತೀನಿ. ಲೆಟ್ಸ್ ಗೆಟ್ ಎಕ್ಸ್ಪ್ಲೋರಿಂಗ್. ಸೊ ಇದು ಅವರ ಮೆನು. ನನ್ನ ಮೆನು ಕಾರ್ಡ್ ಕೇಳಿದೆ, ಅವ್ರ ಮೆನು ಕಾರ್ಡ್ ಇಲ್ಲ, ಇಲ್ಲೇ ನೋಡ್ಕೊಳ್ಳಿ ಅಂದ್ಬಿಟ್ರು. ನನ್ನ ಫೇವ್ರೆಟ್ ಐಟಮ್ ಬಂದ್ಬಿಟ್ಟು ಇಲ್ಲಿ ಚೀಸ್ ಚಿಲ್ಲಿ ಸ್ಯಾಂಡ್ವಿಚ್. ಸೊ ಫಸ್ಟ್ ನಿಮಗೆ ನಾನು ಚೀಸ್ ಚಿಲ್ಲಿ ಸ್ಯಾಂಡ್ವಿಚ್ನ ತೋರಿಸ್ತೀನಿ. ಇಲ್ಲಿ ಎಲ್ಲರೂ ನೋಡ್ತಿರ್ಬೇಕಾದ್ರೆ ಓ ಮೈ ಗಾಡ್, ನನ್ಗೆ ಗೊತ್ತಿರೋರು ಯಾರು ಇಲ್ವಲ್ಲ ಅನ್ನೋಷ್ಟು ಫೀಲ್ ಆಗ್ತಿತ್ತು. ಯಾಕೆಂದ್ರೆ ನಾನು ಕಾಲೇಜ್ ಡೇಸ್ ಅಲ್ಲಿ ಇದ್ದಂತ ಸ್ಟಾಫ್ ಯಾರು ಇಲ್ಲ. ಸಿಕ್ಕಾಪಟ್ಟೆ ಬ್ರಾಂಚಸ್ ಆಗೋಯ್ತು ಹರಿ ಸೂಪರ್ ಸ್ಯಾಂಡ್ವಿಚ್. ಅಫ್ಕೋರ್ಸ್ ಎಲ್ರಿಗೂ ಗೊತ್ತು, ಎಲ್ಲಾ ಏರಿಯಾದಲ್ಲೂ ಒಂದು ಬ್ರಾಂಚ್ ಇರುತ್ತೆ. ಸೊ ಎಲ್ಲರೂ ಡಿವೈಡ್ ಆಗಿದಾರಂತೆ. ನನ್ಗೆ ಗೊತ್ತಿರೋರು, ನಾನ್ ಗೊತ್ತಿರೋರು ಇಲ್ಲಿ ಯಾರು ಇಲ್ಲ. ಅಟ್ ಲೀಸ್ಟ್ ನನ್ನ ಕಾಲೇಜ್ ಡೇಸ್ ಬಗ್ಗೆ ಮಾತಾಡ್ತಿದ್ರು ಅವ್ರು ಇದ್ದಿದ್ರೆ. ಬಟ್ ಸ್ವಲ್ಪ ವರ್ಷಗಳಿಂದ ಅಟ್ ಲೀಸ್ಟ್ ನನ್ಗೆ ಗೊತ್ತಿರೋರು ಒಬ್ರು ಇಲ್ಲಿದ್ದಾರೆ. ನಾನು ನೆನ್ಪಿದೀನಾ ನಿಮ್ಗೆ? ಹೌದು, ನೆನಪಿದ್ದೀರಾ? ಏನ್ ನೆನ್ಪಿದೆ ನನ್ ಬಗ್ಗೆ ನಿಮ್ಗೆ? ಕಾಲೇಜ್ಗೆ ಬರ್ತಾ ಇದ್ದೀರಾ, ಸ್ಯಾಂಡ್ವಿಚ್ ತಿಂತಿದ್ರೆ ನೀವು. ಸ್ಯಾಂಡ್ವಿಚ್ ತಿಂದ ಇನ್ನೇನ್ ತಿನ್ಲಿ ಹೇಳಿ ನೀವೇ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಏನ್ ನೆನ್ಪಿದೆ ನನ್ಗೆ ಅಂದ್ರೆ ಸ್ಯಾಂಡ್ವಿಚ್ ತಿಂತಾ ಇದ್ರಿ, ಮಸಾಲ್ ಪುರಿ ತಿಂತಾ ಇದ್ರಿ, ಅದ್ ಬಿಟ್ಟು ಜ್ಯೂಸ್ ಕುಡಿತ್ಯಾ? ನನ್ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ನೆನ್ಪಿದಾರಾ? ನೆನಪಿದ್ದಾರೆ. ಈಗ ಯಾರು ಬರ್ತಾ ಇಲ್ಲ, ನೀವು ಜಾಸ್ತಿ ಬರಲ್ಲ ಈಗ. ನಾನು ಸ್ವಲ್ಪ ಏರಿಯಾ ಚೇಂಜ್ ಆಗೋಯ್ತಲ್ಲ, ಅದಕ್ಕೆ ಬಂದಿಲ್ಲ. ಬಟ್ ನಾನು ಇಲ್ಲಿ ಏರಿಯಾಗ್ ಬಂದಾಗ ಅಫ್ಕೋರ್ಸ್ ಇಲ್ಲಿ ಬಂದೇ ಹೋಗ್ತೀನಿ. ನಾವು ಮರ್ತಿಲ್ಲ, ನಮ್ಮ ರೂಟ್ಸ್ ನ ಮರಿಬಾರ್ದು ಅಂತ ಹೇಳ್ತಿರ್ತೀನಲ್ಲ, ಹಾಗೆ ನಾವು ರೂಟ್ಸ್ ನ ಮರಿಯಲ್ಲ, ನಮ್ಮ ಅಂಗಡಿನೂ ಮರಿಯಲ್ಲ. ನಾವು ಬಂದ್ರೆ ನೋಡಿ ನನ್ನ ಕಾಲೇಜ್ ಡೇಸ್ ಇಂದ. ಬನ್ನಿ ಬನ್ನಿ. ನಾನು ಕಾಲೇಜ್ ಟೈಮ್ ಅಲ್ಲಿ ಇದ್ದಾಗ ಇವರಿದ್ರು. ಹೇಗಿದ್ದೀರಾ? ನಾನ್ ಸೂಪರ್ ಆಗಿದ್ದೀನಿ. ಏನ್ ಯಾರು ಸ್ಟಾಫ್ ಕಾಣಿಸ್ತಾ ಇಲ್ಲ ಗೊತ್ತಿರೋರು? ನೆನ್ಪಿದೆ ನಿಮ್ಗೆ ನಮ್ ಕಾಲೇಜ್ ಡೇಸ್, ನಾವು ನಮ್ ಗ್ಯಾಂಗು ಎಲ್ಲ 2015. ಗುರು ಏಜ್ ರಿವೀಲ್ ಮಾಡ್ತಾರ ಗುರು. ನಮಗೆಲ್ಲ ಗೊತ್ತಾಗೋಯ್ತು. ಆಡಿಯನ್ಸ್ ಹೇಳಿ, ಏನ್ ನಿಮ್ದು ಬೆಸ್ಟ್, ಏನ್ ಟ್ರೈ ಮಾಡ್ಬೇಕು? ಅಮೆರಿಕಾ ಸ್ವೀಟ್ ಕಾರ್ನ್, ಹರಿ ಸ್ಪೆಷಲ್, ಚೀಸ್ ಸ್ಯಾಂಡ್ವಿಚ್, ಕ್ಯಾಪ್ಸಿಕಮ್, ಆಲೂ ಚೀಸ್, ಎಲ್ಲ ಬೆಸ್ಟ್. ಎಲ್ಲ ಡಿಫ್ರೆಂಟ್ ಇರುತ್ತೆ. ನೀವು ಒಂದ್ ತಿಂತಾದ್ರೆ 1 by 1 ಏನ್ ಬೇಕಂತ ಎಲ್ಲ ತಿಂತಾ ಇರ್ತೀರಿ. ಓಕೆ, ಅವ್ರು ಆಲ್ರೆಡಿ ಹೇಳಿದ್ದಾರೆ. ನಾನು ಕೆಲವೊಂದಿಷ್ಟು ಐಟಮ್ಸ್ ನ ಆರ್ಡರ್ ಮಾಡಿದೀನಿ. ಸೊ ಅದು ಬಂದಿದೆ, ನಿಮ್ಗೆಲ್ಲ ತೋರಿಸ್ತಾ ತಿಂತೀನಿ. ಸೊ ನಾನು ಆರ್ಡರ್ ಮಾಡಿದಂಥ ಸ್ಯಾಂಡ್ವಿಚ್ಗಳು ರೆಡಿ ಆಗಿದೆ. ಇಲ್ಲಿ ಬಂದರೆ ಇಲ್ಲಿ ಚಾಕ್ಲೇಟ್ ಸ್ಯಾಂಡ್ವಿಚ್ ಇದೆ, ಇಲ್ಲಿ ಚೀಸ್ ಚಿಲ್ಲಿ ಆ್ಯಂಡ್ ಅಮೆರಿಕನ್ ಸ್ವೀಟ್ ಕಾರ್ನ್. ಇದು 3 ನನ್ನ ಟಾಪ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ತಿನ್ನೋಣ 1 by 1. ಫಸ್ಟ್ ನನ್ನ ಕೈಯಲ್ಲಿ ಬಂದಿರೋದು ಚಾಕ್ಲೇಟ್ ಸ್ಯಾಂಡ್ವಿಚ್. ತಡ್ಕೊಳಕ್ಕಾಗಿಲ್ಲ, ಆಲ್ರೆಡಿ 1 ಪೀಸ್ ತಿನ್ಬಿಟ್ಟೆ. ಚಾಕ್ಲೇಟ್ ಅಲ್ಲಿ ಸ್ಯಾಂಡ್ವಿಚ್ ಇದ್ರೆ ಹೆಂಗಿರುತ್ತೆ ಟೇಸ್ಟ್ ಅನ್ನೋದೇ ಒಂದು ಫುಲ್ ಕ್ಯೂರಿಯಾಸಿಟಿ. ಬಟ್ ದಿಸ್ ಟೇಸ್ಟ್ ಆ್ಯಕ್ಚುಲಿ ವೆರಿ ನೈಸ್. ಇದ್ರ ತಿಂದಮೇಲೆ ನನಗೆ ಅನಿಸಿದ್ದು. ಓಕೆ, ನೆಕ್ಸ್ಟ್ ಅಪ್ ನನ್ನ ಸ್ಯಾಂಡ್ವಿಚ್. ಇದು ನನ್ನ ಟಾಪ್ 1 ಸ್ಯಾಂಡ್ವಿಚ್, ಚೀಸ್ ಚಿಲ್ಲಿ. ನನ್ನ ಮೋಸ್ಟ್ ಫೇವ್ರೆಟ್ ಆ್ಯಂಡ್ ನಾನು ಬಂದರೆ ಇಲ್ಲಿ ಕಂಪಲ್ಸರಿ ತಿಂದೇ ಬಿಡೋದೇ ಇಲ್ಲ ಈ ಸ್ಯಾಂಡ್ವಿಚ್ನ. ಇದು ನನ್ನ ಫೇವ್ರೆಟ್ ಸ್ಯಾಂಡ್ವಿಚ್. ನಾನು ಸ್ವಲ್ಪ ಸ್ಪೈಸಿ ಫುಡ್ ಜಾಸ್ತಿ ಇಷ್ಟಪಡ್ತೀನಿ, ಹಾಗಾಗಿ ಇದು ನಂಗೆ ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ. ಬಟ್ ನಿಮಗೆ ಸ್ಪೈಸಿ ಲವರ್ ಆಗಿದ್ರೆ, ನಿಮಗೆ ಸ್ಯಾಂಡ್ವಿಚ್ ಅಂದರೆ ಸಖತ್ ಇಷ್ಟ ಅಂದರೆ ಯು ಕ್ಯಾನ್ ಟ್ರೈ ದಿಸ್ ಅಮೇಝಿಂಗ್ ಟೇಸ್ಟ್. ಹೊಡಿತು ಕಾಲ. Next up is American sweet corn sandwich, the most hot selling sandwich ಅನ್ಸುತ್ತೆ ಹರಿ ಸೂಪರ್ ಸ್ಯಾಂಡ್ವಿಚ್ ಅಲ್ಲಿ. ಆಲ್ಮೋಸ್ಟ್ ಬಂದವ್ರು ಎಲ್ರಿಗೂ ಈ ಸ್ಯಾಂಡ್ವಿಚ್ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ನೋಡಿರೋ ಪ್ರಕಾರ ಜಾಸ್ತಿ ಸೇಲ್ ಆಗೋದು ಇದೇ ಸ್ಯಾಂಡ್ವಿಚ್ ಅಂತ ಅನ್ಸುತ್ತೆ ನಾನು ನೋಡಿರೋ ಪ್ರಕಾರ. ಸ್ವೀಟ್ ಕಾರ್ನ್ ಇದೆ, ಕ್ಯಾಪ್ಸಿಕಮ್ ಇದೆ, ಚಿಲ್ಲಿ ಇದೆ, ಚೀಸ್ ಇದೆ, ಪ್ರತಿಯೊಂದು ಇರುತ್ತೆ. ನಂಗೆ ಕಂಪ್ಲೀಟ್ ಓಪನ್ ಮಾಡಿ ತೋರ್ಸೋಕ್ಕಾಗಲ್ಲ. ದಿಸ್ ಗಿವ್ಸ್ ಕಂಪ್ಲೀಟ್ಲಿ ರಿಫ್ರೆಶಿಂಗ್ ಟೇಸ್ಟ್. ಇಲ್ಲಿ ಸ್ಯಾಂಡ್ವಿಚ್ ಅಷ್ಟೇ ಅಲ್ಲದೆ ಸಿಕ್ಕಾಪಟ್ಟೆ ಐಟಮ್ಸ್ ಸಿಗುತ್ತೆ. ಆಲ್ಮೋಸ್ಟ್ A to Z ನೀವು ತಿನ್ನೋದು ಫಾಸ್ಟ್ ಫುಡ್ ಇರ್ಬೋದು, ಚಾಟ್ಸ್ ಇರ್ಬೋದು,
ನಾರ್ತ್ ಇಂಡಿಯನ್ ಟೈಪ್ ಆಫ್ ಚಾಟ್ಸ್ ಇರ್ಬೋದು, ಪ್ರತಿಯೊಂದು ಇಲ್ಲಿ ಸಿಗುತ್ತೆ, ಇನ್ಕ್ಲೂಡಿಂಗ್ ಐಸ್ ಕ್ರೀಮ್. ಚಾಟ್ಸ್ ಆಲ್ಸೋ ಇಲ್ಲಿ ಮಸಾಲ ಪುರಿ ಸಖತ್ತಾಗಿರುತ್ತೆ. ಸೊ ವೆನ್ ಯು ಕಮಿಂಗ್ ಪ್ಲೀಸ್ ಟ್ರೈ ಇವನ್ ಮಸಾಲ ಪುರಿ ಆ್ಯಂಡ್ ಹಿಯರ್ ಮಸಾಲಾ ಪಾವ್ ಅನ್ನೋದನ್ನ ಟ್ರೈ ಮಾಡೋದನ್ನ ಮರಿಬೇಡಿ. ದಿ ಹಾರ್ಟ್ ಆಫ್ ಜಯನಗರ 4th ಬ್ಲಾಕ್ ಅಲ್ಲಿ ಇದ್ದೀವಿ. ಎಷ್ಟು ಮೆಮರೀಸ್ ಇದೆ ಅಂದರೆ ನನಗೆ ಇಲ್ಲಿ ನನ್ನ ಅರ್ಧ ಜೀವನ ನಾನು ಇಲ್ಲೇ ಕಳ್ತಿದ್ದೀನಿ ಸದ್ಯಕ್ಕೆ. ನಾನು ಟ್ರೈ ಮಾಡೋವಂಥ ಫುಡ್ ಪ್ಲೇಸಸ್ ಇಲ್ಲೇ ಅಕ್ಕಪಕ್ಕ ಇರೋದ್ರಿಂದ ಇಟ್ಸ್ ವೆರಿ ಈಸಿಲಿ ಕಮ್ಯೂಟಬಲ್. ನನಗೆ ಜ್ಯೂಸ್ ಕುಡಿಬೇಕು ಅಂತ ಅನಿಸ್ತಿದೆ. ಸೊ ಹಾಗಾಗಿ ನಾನು ಬಂದಿದ್ದೀನಿ ಶ್ರೀ ಗಣೇಶ್ ಜ್ಯೂಸ್ ಸೆಂಟರ್ ಅಂತ. ಜಯನಗರಲ್ಲಿರೋರು ಎಲ್ರಿಗೂ ಈ ಜ್ಯೂಸ್ ಅಂಗಡಿ ಗೊತ್ತಿರುತ್ತೆ. ವೆರಿ ಫೇಮಸ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಮೆಮೊರೇಬಲ್ ನನಗೋಸ್ಕರ. ಐ ಥಿಂಕ್ ಇಷ್ಟು ಚಿಕ್ಕ ಮಗು ಇದ್ದಾಗಿಂದ ನಾನು ಇಲ್ಲಿ ಜ್ಯೂಸ್ ಕುಡಿಯೋಕ್ಕೆ ಬರ್ತೀನಿ. ಆ್ಯಂಡ್ ಐ ಯೂಶಲಿ ಓನ್ಲಿ ಡ್ರಿಂಕ್ ಮ್ಯಾಂಗೋ ಜ್ಯೂಸ್. ಮ್ಯಾಂಗೋ ಸೀಸನ್ ಇಲ್ಲ ಅಂದಾಗ ನಾನು ಯೂಶಲಿ ಜ್ಯೂಸೇ ಅವಾಯ್ಡ್ ಮಾಡಿಬಿಡ್ತೀನಿ, ಕುಡಿಯೋಕ್ಕೆ ಹೋಗಲ್ಲ. ಬಟ್ ಬಂದರೆ ಕುಡಿಯೋದು ಮಾತ್ರ ಮ್ಯಾಂಗೋ ಜ್ಯೂಸ್ ಓನ್ಲಿ. ಸೊ ಇವತ್ತು ಬಂದಿದ್ದೀನಿ, ಸೊ ಮ್ಯಾಂಗೋ ಜ್ಯೂಸೇ ಕುಡಿಬೇಕಲ್ವ, ಬನ್ನಿ. ಒಂದು ಫುಲ್ ಇವಾಗ ಕುಡಿಯೋ ಶಕ್ತಿ ಇಲ್ಲ, ಯಾಕೆಂದರೆ ಹೆವಿ ಐಟಮ್ಸ್ ತಿನ್ನಬೇಕಲ್ಲ, ಹಾಗಾಗಿ ಬೈಟು ತೊಗೊಂಡಿದ್ದೀನಿ. ಬಟ್ಸ್ ಹರಿ ಸ್ಯಾಂಡ್ವಿಚ್ ಆಯಿತು, ಗಣೇಶ್ ಜ್ಯೂಸ್ ಸೆಂಟರ್ ಆಯಿತು. ಇವಾಗ ನೆಕ್ಸ್ಟ್ ನಮ್ಮ ಲೊಕೇಶನ್ ಎಲ್ಲಿ ಅಂತ ಹೇಳ್ತೀನಿ, ಬನ್ನಿ ಲೆಟ್ಸ್ ಗೆಟ್ ಗೋಯಿನ್. ನಾವು ಇವಾಗ ಜಯನಗರ್ 3rd ಬ್ಲಾಕ್ ಅಲ್ಲಿ ಇದ್ದೀವಿ. ಸೊ ನನ್ನ ಕಾಲೇಜ್ ರೋಡ್ ಅದು ಆಲ್ಮೋಸ್ಟ್ ನಿಮಗೆ ತೋರಿಸ್ತಾ ಇರೋದು ಇವಾಗೆಲ್ಲ. ನಮ್ಮ ಮನೆಯಿಂದ ಕಾಲೇಜ್ಗೆ ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ವಿಜಯ ಕಾಂಪೋಸಿಟ್ ಕಾಲೇಜ್. ಯಾರೆಲ್ಲ ವಿಜಯ ಕಾಂಪೋಸಿಟಲ್ಲಿ ಓದ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನ ಮರಿಬೇಡಿ. ಸೊ ಆ್ಯಕ್ಚುಲಿ ಇಲ್ಲಿಗೆ ಬರೋ ಪ್ಲಾನೇ ಇರಲಿಲ್ಲ. ನನ್ನ ಕಾಲೇಜ್ ಮುಂದೆ ಪಾಸ್ ಆಗ್ತಾ ನಾನೊಂದು ಬೇರೆ ಜಾಗಕ್ಕೆ ಹೋಗ್ತಿದ್ದೆ. ಬಟ್ ನನ್ನ ಕಾಲೇಜ್ ಮುಂದೆ ನಾನು ನಿಂತಾಗ ನನಗೆ ಕಾಣಿಸ್ಕೊಂಡಿದ್ದು ನಮ್ಮ ಮಲಿಕ್. ದಿಸ್ ಇಸ್ ಮಲಿಕ್, ದಿಸ್ ಇಸ್ ಮೈ ಕಾಲೇಜ್. ನಮಗೆ ಸಮೋಸ ಆ್ಯಂಡ್ ಕಚೋರಿ ಸತತ ಎಷ್ಟು ವರ್ಷದಿಂದ? 30. ನನ್ಗೆ ಎಷ್ಟು ವರ್ಷ ಅಲ್ಲ, ಅವ್ರು 30 ವರ್ಷದಿಂದ ಇದ್ದಾರೆ, ನಾನು ಬರೋಕ್ಕಿಂತ ಮುಂಚೆಯಿಂದ. ಸೊ ಅವಾಗಿಂದ ಇವರು ಸಮೋಸ ಕಚೋರಿನ ಈ ವಿಜಯ ಕಾಂಪೋಸಿಟ್ ಸ್ಟೂಡೆಂಟ್ಸ್ಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಾವು ವಿ ವಿಲ್ ಈಟ್ ಸಮೋಸ. ಒಂದ್ ಸಮೋಸ ಒಂದ್ ಕಚೋರಿ. ಅವ್ರೊಂದ್ ಕಚೋರಿ ತಿಂತಾರೆ, ನಾನು ಒಂದ್ ಸಮೋಸ ತಿಂತೀನಿ. ಲುಕ್ಕು ಸರ್ ವಂಡರ್ಫುಲ್. ನಂಗೆ ಸಮೋಸ ಬೇಡ, ನಂಗೆ ಕಚೋರಿನೇ ಬೇಕು. ನಂಗೆ ಕಚೋರಿನೇ ನಾನು ಚೇಂಜ್ ಮಾಡ್ಬಿಟ್ಟೆ. ನೋಡಿದ ತಕ್ಷಣ ನನಗೆ ನಾಸ್ಟಾಲಜಿಕ್ ಮೊಮೆಂಟ್ಸ್ ಬಂದ್ಬಿಟ್ಟು. ಮೊಸರು ಸೇಮ್ ಪ್ಯಾಟ್ರನ್, ಏನು ಚೇಂಜ್ ಆಗಿಲ್ಲ ಮಾಡೋದ್ರಲ್ಲಿ ರೀತಿ ಹಾಗೆ ಇದೆ ನೋಡಿ. ಇಲ್ಲಿ ಆಕ್ಚುಲಿ ಬರೋ ಪ್ಲಾನೇ ಇರಲಿಲ್ಲ, ಬಟ್ ನಾನು ಆನ್ ದ ವೇ ಹೋಗ್ತಾ ಮಲಿಕ್ ನಾನು ನೋಡಿ ನಿಲ್ಸಿದ್ದೀನಿ. ಥ್ಯಾಂಕ್ ಯು. ನಾನು ನೆನ್ಪಿದ್ದೀನಾ? ಹಾ, ಏಜ್ ರಿವೀಲ್ ಮಾಡ್ತಾ ಇದ್ದೀರಿ? ಇಲ್ಲ, ತುಂಬಾ ಕಮ್ಮಿ ವರ್ಷ ಆಯ್ತು. ಯಾರು ಸಿಕ್ಕಿದ್ರಾ ನಮ್ ಗ್ಯಾಂಗ್ ಅವರು? ಬರ್ತಾರಾ? ಈ ತರ ಕಚೋರಿ ಮೋಸ್ಟ್ಲಿ ನಾನು ಎಲ್ಲೂ ತಿಂದಿಲ್ಲ, ಚಾನ್ಸೇ ಇಲ್ಲ ತಿಂದಿರಕ್ಕೆ. ಅಷ್ಟು ಟೇಸ್ಟಿ ಯಮ್ಮಿ ಆಗಿರುತ್ತೆ. ಕಾಲೇಜ್ ಟೈಮಲ್ಲಿ ಅಲ್ಲಿ ಗೇಟ್ ಹತ್ರ ಎಲ್ಲ ದುಡ್ಡು ಕೊಟ್ಬಿಟ್ಟು ಇಸ್ಕೊತಾ ಇದ್ವಿ. ಅಲ್ಲಿ ಆ ಗೇಟಿಂದ ಬಂದು ಆ ಗೇಟಿಂದ ಹಿಂಗ್ ಬಂದು ಬ್ರೇಕ್ ಟೈಮಲ್ಲಿ ಇಲ್ಲೇ ಇದ್ದಿದ್ದು ನನ್ನ ಕ್ಲಾಸ್ ರೂಮು. ಅಲ್ಲಿಂದ ಹಿಂಗ್ ಓಡ್ ಬಂದ್ಬಿಟ್ಟು ಇಲ್ಲಿ ಮಲಿಕ್ ಹತ್ರ ಗೇಟ್ ಇಂದ ಎಲ್ಲ ತಗ್ಸ್ಕೊತಾ ಇದ್ವಿ. ಐ ವಾಸ್ ಅ ವೆರಿ ಮಿಸ್ಟೀರಿಯಸ್ ಕಿಡ್. ನಾನು ಸಿಕ್ಕಾಪಟ್ಟೆ ತರ್ಲೆ. ನೋಡಿದ್ರೆ ಗೊತ್ತಾಗಲ್ವಾ? ನಾನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹೌದು, ಪ್ರಿಯಾ ಕ್ಯಾರೆಕ್ಟರ್ ಹೆಂಗಿದೆಯೋ ಹಂಗಿದೀನಿ ಅಂತ ಹೇಳ್ತಿರ್ತೀನಲ್ಲ, ನೀನ್ ರಿಯಲ್ ಆಗಿರೋದೇ ಹಂಗೆ ಅನ್ಸುತ್ತೆ. ಸಿಕ್ಕಾಪಟ್ಟೆ ಬಜಾರಿ, ಒಂಥರ ಡಾನ್ ಆಡ್ದಂಗೆ ಆಡ್ತಿದ್ದೆ, ರೌಡಿ ತರಾನೇ ಆಡ್ತಿದ್ದೆ. ಎಕ್ಸ್ಟ್ರೀಮ್ಲಿ ತರ್ಲೆ ಇದ್ದೆ, ಸಿಕ್ಕಾಪಟ್ಟೆ ಮಿಸ್ಟೀರಿಯಸ್ ಆಗಿದೆ. ನನ್ನ ಕಾಲೇಜ್ ಲೆಕ್ಚರರ್ಸ್ ಎಲ್ಲ ನಾನು ಎಷ್ಟು ಬೈಕೊಂತಿದ್ರು ಗೊತ್ತಿಲ್ಲ, ಬಟ್ ಐ ವಾಸ್ ಲೈಕ್ ದ್ಯಾಟ್. ಆ್ಯಂಡ್ ಅವಾಗ ಹೆವಿ ತರ್ಲೆ ಮಾಡಿದೀನಿ. ಕಾಂಪೌಂಡ್ ಎಲ್ಲ ಎಗರುತ್ತಾ ಇದ್ದೆ. ಇಲ್ಲ, ಸುಮ್ಮನೆ ನಾವು ಜನಗಳು ನೋಡ್ಲಿ ಅಂತ ಹೇಳೋದಷ್ಟೇ ಇವೆಲ್ಲ. ನಾವ್ ಇಸ್ ಅ ವೆರಿ ಸ್ಟೂಡಿಯಸ್ ಕಿಡ್ ಗೈಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಜಯನಗರಲ್ಲಿ ಚಾಟ್ಸ್ ತಿನ್ನಕ್ಕೆ 1-2 ಜಾಗ, ಸಿಕ್ಕಾಪಟ್ಟೆ ಜಾಗ ಇದೆ. ಅಂಡ್ ಒನ್ ಆಫ್ ದಿ ಫೇವ್ರೆಟ್ ಪ್ಲೇಸಸ್ ಆದಂತ ಶ್ರೀನಿವಾಸ ಕೂಲ್ ಕಾರ್ನರ್ಗೆ ಇವತ್ತು ನಾನು ಬಂದಿದ್ದೀನಿ. ನನಗೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅವರ ಮಸಾಲ ಪುರಿ ಸಿಕ್ಕಾಪಟ್ಟೆ ಇಷ್ಟ. ಅದೊಂದೇ ನಾನು ಇಲ್ಲಿ ತಿನ್ನಕ್ಕೆ ಬರೋದು. ಓಕೆ, ಸೊ ನನ್ನ ಕೈಗೆ ಮಸಾಲ ಪುರಿ ಬಂದಿದೆ. ಲೆಟ್ಸ್ ಈಟ್ ಮೈ ಫೇವ್ರೆಟ್ ಮಸಾಲ ಪುರಿ ಫ್ರಮ್ ಶ್ರೀನಿವಾಸ ಕೂಲ್ ಕಾರ್ನರ್. ಇದನ್ನು ಅಷ್ಟೇ, ನನ್ನ PU ಕಾಲೇಜ್ ಡೇಸ್ ಇಂದಾನು ಬರ್ತಾ ಇದ್ದೀನಿ. ಒನ್ ಆಫ್ ಮೈ ಫ್ರೆಂಡ್ ಇಂಟ್ರೊಡ್ಯೂಸ್ ಮೀ ಟು ದಿಸ್. ಅಲ್ಲಿವರೆಗೂ ನನಗೂ ಈ ಪಾನಿಪುರಿ ಅಂಗಡಿ ಗೊತ್ತಿರಲಿಲ್ಲ, ಬಟ್ ಅದಾದ್ಮೇಲೆ ನಾನು ಬಿಟ್ಟಿಲ್ಲ. ಕಂಟಿನ್ಯೂಸ್ ಆಗಿ ಬಂದಾಗೆಲ್ಲ ಇಲ್ಲಿ ತಿಂತಾನೆ ಇರ್ತೀನಿ. ಸೊ ಐ ಥಿಂಕ್ ಸಾಫ್ಟಿ ಯಾರಿಗೆ ಗೊತ್ತಿಲ್ಲ ಹೇಳಿ, ಎಲ್ರಿಗೂ ಗೊತ್ತಿರುತ್ತೆ. ಎವ್ರಿ ಒನ್ಸ್ ಚೈಲ್ಡ್ಹುಡ್ ಕೋರ್ ಮೆಮರಿ ಅಂತ ಹೇಳ್ಬೋದು. ಸೊ ಇಲ್ಲಿ ನನಗೆ ಸಾಫ್ಟಿ ಅಂಗಡಿ ನೋಡಿಬಿಟ್ಟು ನನಗೆ ಇವಾಗ ಸಾಫ್ಟಿ ತಿನ್ನಬೇಕು ಅಂತ ಫುಲ್ ಟೆಂಪ್ಟ್ ಆಗಿ ಸಾಫ್ಟಿ ತೊಗೊಂಡಿದ್ದೀನಿ. ಯೂಶ್ವಲಿ ಐ ಪ್ರಿಫರ್ ಅ ವೆನಿಲಾ, ಬಟ್ ಇವತ್ತು ಚಾಕ್ಲೇಟ್ ಫ್ಲೇವರ್ನ ತಿಂತಾ ಇದ್ದೀನಿ, ಯಾಕೆಂದರೆ ಇವತ್ತು ಚಾಕ್ಲೇಟ್ ಅವೈಲೇಬಲ್ ಇದೆಯಂತೆ. ಸೊ ಬನ್ನಿ, ಲೆಟ್ಸ್ ಎಂಜಾಯ್ ಅ ಸಾಫ್ಟಿ. One eternity later. ಓಕೆ, ಸೊ ಏನಪ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಬಂದ್ಲು ವಿಡಿಯೋಲಿ ಅಂತ ಅನ್ಕೋತಿದ್ದೀರಾ? ಅವತ್ತಿಗಾಯಿತು. ಇದು ಬೇರೆ ಇನ್ನೊಂದು ದಿನ ಬಂದಿದ್ದೀನಿ, ಯಾಕೆಂದರೆ ನಾನು ಅವತ್ತು ಜಯನಗರಿಗೆ ಬಂದಾಗ ನನಗೆ ಬೇಕಾಗಿರುವಂಥ ಅಂಗಡಿಗಳೆಲ್ಲ ಮುಚ್ಚಿಬಿಟ್ಟಿದ್ರು. ಸೊ ನಿಮಗೆ ಅಷ್ಟು ಜಾಗಗಳನ್ನ ತೋರಿಸ್ಲಿಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ವಾಪಸ್ ಮನೆಗೆ ಹೋಗಬೇಕಾಯ್ತು ಅವತ್ತು. ಸೊ ಅದಕ್ಕೆ ನೆಕ್ಸ್ಟ್ ಡೇ ಮತ್ತೆ ಇನ್ನೊಂದು ದಿವಸ ನಾನು ಜಯನಗರ್ಗೆ ಬಂದು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.
ಸೊ ಇವಾಗ ನಮ್ಮ ನೆಕ್ಸ್ಟ್ ಸ್ಟಾಪ್ ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಇಲ್ಲಿ ಒಂದು ಜಯನಗರ 4th ಬ್ಲಾಕಲ್ಲಿ ಸಕ್ಕದಾಗಿರೋ ಬೇಲ್ಪುರಿ ಟಿಕ್ಕಿ ಪುರಿ ಎಲ್ಲ ಸಿಗುತ್ತೆ. ಕೆಲವರು ಮಸಾಲೆ ಪುರಿ ಪಾನಿಪುರಿ ಎಲ್ಲ ಪ್ರಿಫರ್ ಮಾಡ್ತಾರೆ, ಅದಕ್ಕೆ ನಾನು ಮಾತಾಡದೆ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಕೆಲವರು ಮಸಾಲೆ ಪುರಿ ಪಾನಿಪುರಿ ಎಲ್ಲ ಪ್ರಿಫರ್ ಮಾಡ್ತಾರೆ ಈವ್ನಿಂಗ್ಸ್, ಬಟ್ ಕೆಲವರು ಇರ್ತಾರೆ ಬೇಲ್ಪುರಿ ಟಿಕ್ಕಿ ಪುರಿ ಈ ಟೊಮ್ಯಾಟೊ ಮಸಾಲ ಈ ಥರದ್ದೆಲ್ಲ ಪ್ರಿಫರ್ ಮಾಡೋರು, ಈ ಟೈಪ್ ಆಫ್ ಚಾಟ್ಸ್ನ ಪ್ರಿಫರ್ ಮಾಡೋರು. ಭವಾನಿ ಕಂಗನ್ ಗೊತ್ತಿರುತ್ತೆ ನಿಮ್ಗೆಲ್ರಿಗೂ, ಅದ್ರ ಬ್ಯಾಕ್ ಸೈಡ್ ರೋಡಲ್ಲಿದೆ. ಶ್ರೀರಾಜ್ ಲಸ್ಸಿಬಾರಿ ಎದುರುಗಡೆ ಇಲ್ಲಿ ಅಂಗಡಿ ಇದೆ. ಸೊ ಬನ್ನಿ ತೋರಿಸ್ತೀನಿ, ಆ್ಯಂಡ್ ನನಗೇನು ಇಷ್ಟ ತಿನ್ನಕ್ಕೆ ಇಲ್ಲಿ ಅಂತಲೂ ತೋರಿಸ್ತೀನಿ. ಸೊ ನಾನಿವಾಗ ಫಸ್ಟ್ ಅವ್ರಿಗೆ ಹೇಳಿರೋದು ಟಿಕ್ಕಿ ಪುರಿ, ಸ್ವೀಟ್ ಕಮ್ಮಿ. ಸೊ ನನ್ನ ಟಿಕ್ಕಿ ಪುರಿ ರೆಡಿ ಆಗಿದೆ. ಇದು ನನ್ನ ಫೇವ್ರೆಟ್. ಸ್ಪೂನಲ್ಲೆಲ್ಲ ತಿಂದರೆ ಮಜಾನೇ ಇಲ್ಲ ಗುರು, ಕೈಯಲ್ಲೇ ತಿನ್ಬೇಕಿಂತದ್ನೆಲ್ಲ. ಖಾರ, ಸ್ವೀಟು, ಹುಳಿ, ಯಮ್, ವೆರಿ ನೈಸ್ ಟೇಸ್ಟ್. ಸೊ ಇವಾಗ ನಾನು ನೆಕ್ಸ್ಟ್ ಅವ್ರಿಗೆ ಹೇಳಿರೋದು ಬನ್ ಮಸಾಲ ಮಾಡೋಕ್ಕೆ ಹೇಳಿದ್ದೀನಿ. ಇದು ಕೂಡ ನಮಗೆ ಸ್ವೀಟ್ ಕಮ್ಮಿ ಆ್ಯಂಡ್ ಖಾರ ಜಾಸ್ತಿ. ಇದು ಅವ್ರು ಹೇಳ್ತಾ ಇರೋ ಪ್ರಕಾರ ಇಂಡಿಯನ್ ಬರ್ಗರ್ ಅಂತ ಹೇಳ್ತಾ ಇದ್ದಾರೆ. ನಾನಿಲ್ಲಿ ಬಂದಾಗೆಲ್ಲ ಜಾಸ್ತಿ ತಿನ್ನೋದೇ ನಿಪ್ಪಟ್ಟು ಬೇಲ್ ಮತ್ತು ಟಿಕ್ಕಿ ಪುರಿ ಆ್ಯಂಡ್ ಕುಕುಂಬರ್ ಸ್ಲೈಸ್ ಎಲ್ಲ ತಿಂದಿದ್ದೀನಿ. ಈ ಐಟಮ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೆ. ಸೊ ಐ ಆಮ್ ಆಲ್ಸೋ ಕ್ಯೂರಿಯಸ್ ಹೇಗಿರುತ್ತೆ ಟೇಸ್ಟ್ ಇಲ್ಲಿ ಅಂತ. ಆಲ್ಸೋ ನೀವು ನೋಡ್ಬೋದು ಹೌ ಹೈಜೀನಿಕ್ಲಿ ದೇ ಹ್ಯಾವ್ ಮೇಂಟೈನ್ಡ್ ದ ಅಂಗಡಿ ಅಂತ. ತುಂಬ ಹೈಜೀನಿಕ್ ಆಗಿದೆ, ಅದೊಂದು ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು ನಾವು. ಆ್ಯಂಡ್ ಇಲ್ಲಿ ವೇಸ್ಟ್ ಸೆಗ್ರಿಗೇಷನ್ ಆಗಲಿ ಆ್ಯಂಡ್ ನೀಟ್ನೆಸ್ ಮೇಂಟೈನ್ ಮಾಡೋದಾಗಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂಗಡಿನ. ನಮ್ಮ ಇಂಡಿಯನ್ ಬರ್ಗರ್ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋಣ. ಕ್ರೇಜಿ ಫೀಲಿಂಗ್ಸ್ ಅಲ್ಲಿ ನೋಡಿ, ಇದು ಆಲ್ ದೋಸ್ ಮಸಾಲಾಸ್, ಅದ್ರ ಮೇಲೆ ಪೈನಾಪಲ್ಲು ಕ್ಯೂಕಂಬರು ಎಲ್ಲ ಬರ್ತಾ ಇದೆ. ದಿಸ್ ವಿಲ್ ಶಾರ್ಲಿ ಬಿ ಟೂ ಹೆವಿ. ಥ್ಯಾಂಕ್ ಯು. ಒನ್ ಹೆಲ್ ಆಫ್ ಅ ಬರ್ಗರ್. ಎಷ್ಟು ಹೆವಿ ಇದೆ ಅಂದರೆ ಅಷ್ಟು ಫಿಲ್ಲಿಂಗ್ಸ್ ಇದೆ ಇದರಲ್ಲಿ ಆ್ಯಂಡ್ ಅಷ್ಟು ಐಟಮ್ಸ್ ಹಾಕಿದ್ದಾರೆ. ಸೊ ನಂಗೆ ಕ್ಯೂರಿಯಾಸಿಟಿ ಇದೆ ಟೇಸ್ಟ್ ಹೇಗಿರುತ್ತೆ ಅಂತ. ಇದು ನಾನು ಟ್ರೈ ಮಾಡಿಲ್ಲ, ಇವತ್ತೇ ಟ್ರೈ ಮಾಡ್ತಿರೋದು. ನೋಡಿ ತಿನ್ನೋದು ಹೆಂಗೆ ಗುರು, ಇದನ್ನ ಕ್ರೇಜಿ ಇದೆ. ಬಟ್ ಯು ಗೆಟಿಂಗ್ ದ ಟೇಸ್ಟ್ ಆಫ್ ಎವ್ರಿಥಿಂಗ್. ಆ ಪೈನಾಪಲ್ಲು, ಕುಕುಂಬರು, ಟೊಮ್ಯಾಟೊ ಆ್ಯಂಡ್ ನಮ್ಮ ಕ್ಯಾರೆಟು, ಈರುಳ್ಳಿ, ಸೇವು. ಹೆಂಗೆ ತಿನ್ನಬಾರ್ದು ಅಂತ ನಾನು ಹೇಳ್ಕೊಡ್ತೀನಿ ಹಿಂಗೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ಸೊ ಈಗ ಬನ್ ಮಸಾಲ, ನಮ್ಮ ಇಂಡಿಯನ್ ಬರ್ಗರ್ ಮತ್ತು ಟಿಕ್ಕಿ ಪುರಿನ ತಿಂದು ಹೊರಡ್ತಾ ಇದ್ದೀನಿ ನನ್ನ ನೆಕ್ಸ್ಟ್ ಪಿಟ್ ಸ್ಟಾಪ್ಗೆ. ಜೊತೆಗೆ ಅವರು ಅಲ್ಲಿ ಬೋಟಿ ಮತ್ತು ಹಾಲ್ಕೋವಾ ಇಟ್ಕೊಂಡಿದ್ರು. ಹಾಲ್ಕೋವಾ ನೋಡಿದ ತಕ್ಷಣ 90s ಕಿಡ್ಸ್. ಸೊ ಹಾಲ್ಕೋವಾ ತಗೋಬೇಕು ಅನಿಸ್ತು, ಹಾಲ್ಕೋವಾ ತಗೊಂಡಿದ್ದೀನಿ. ಇದನ್ನು ತಿನ್ನೋ ಮಜಾನೇ ಬೇರೆ. ಐ ನೋ ಇಟ್ಸ್ ನಾಟ್ ಹೆಲ್ದಿ ಆ್ಯಂಡ್ ಆಲ್, ಬಟ್ ಗುರು ಇದೆಲ್ಲ ಒಂದು ಕೋರ್ ಮೆಮರಿ ಗುರು. ಇದನ್ನು ತಿನ್ನಬೇಕು, ಮಜಾ ಮಾಡಬೇಕು. ಈ ಟೇಸ್ಟು ಅವನ ಅಜ್ಜಿ ಯಾವ ಸ್ವೀಟ್ ತಿಂದರೂ ಬರೋಲ್ಲ. ಬೆಸ್ಟ್ ಬೆಸ್ಟ್ ಬೆಸ್ಟ್. ನಮ್ಮ ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಅಂತ ನೋಡೋಣ ಬನ್ನಿ. ಸೊ ಜಯನಗರದಲ್ಲಿರೋ ಮಾಧವನ್ ಪಾರ್ಕ್ ಹತ್ರ ನಾನು ಬಂದಿದ್ದೀನಿ ಟು ಈಟ್ ದಿ ವೆರಿ ಫೇಮಸ್ ಬಜ್ಜಿ. ಐ ಆಮ್ ವೆರಿ ಶೋರ್ ಜಯನಗರಲ್ಲಿರೋ ಪ್ರತಿಯೊಬ್ಬರಿಗೂ ಈ ಬಜ್ಜಿ ಅಂಗಡಿ ಚೆನ್ನಾಗಿ ಪರಿಚಯ ಆಗಿರುತ್ತೆ ಅಂತ. ಆ್ಯಂಡ್ ಇದೊಂಥರ ಹಾಟ್ಸ್ಪಾಟು. ನಾನು ಆಲ್ಮೋಸ್ಟು ನನ್ನ ಸ್ಕೂಲ್ ಡೇಸಿಂದನೂ ಇಲ್ಲಿ ತಿಂತೀನಿ. ಆವಾಗ ಕ್ಯಾಪ್ಸಿಕಮ್ ಬಜ್ಜಿಗೆ ಇದ್ದಿದ್ದು 6 ರೂಪಾಯಿ. ಆ್ಯಂಡ್ ಇಲ್ಲಿ ಫೇಮಸ್ ಇರೋದು ಇದು ಕ್ಯಾಪ್ಸಿಕಮ್ ಬಜ್ಜಿ. ಆ್ಯಂಡ್ ಅದನ್ನೇ ಇವತ್ತು ತಿನ್ನಕ್ಕೆ ನಾನು ಬಂದಿದ್ದೀನಿ. ಇಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಬಜ್ಜಿ ಬೋಂಡ ಎಲ್ಲ ಸಿಗುತ್ತೆ. ಬಟ್ ಮೈ ಫೇವ್ರೇಟ್ ಆ್ಯಂಡ್ ಎವ್ರಿ ಒನ್ಸ್ ಫೇವ್ರೇಟ್ ಇಸ್ ದ ಕ್ಯಾಪ್ಸಿಕಮ್ ಬಜ್ಜಿ, ಹ್ಯಾಂಡ್ಸ್ ಡೌನ್. ಈ ಥರ ಟೇಸ್ಟು ನನಗೆ ಬೆಂಗಳೂರಲ್ಲಿ ಇದುವರೆಗೂ ಎಲ್ಲೂ ಟೇಸ್ಟ್ ಮಾಡೋಕ್ಕೆ ಸಿಕ್ಕಿಲ್ಲ. ನೀವು ಜಯನಗರಿಗೆ ಬರ್ತೀರಾ, ಫುಡ್ ಟ್ರೈ ಮಾಡ್ತೀರಾ ಅಂದರೆ ಪ್ಲೀಸ್ 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 ಡೂ ಕಮ್ ಆ್ಯಂಡ್ ಟ್ರೈ ದಿ ಕ್ಯಾಪ್ಸಿಕಮ್ ಬಜ್ಜಿ ಹಿಯರ್. ಇವಾಗ ಇದ್ರ ಪ್ರೈಸ್ ಆಲ್ಮೋಸ್ಟ್ 35-40 ರೂಪಾಯಿ ಆಗಿರ್ಬೋದು, ನಂಗೆ ಗೊತ್ತಿಲ್ಲ. ಈ ವೆದರಲ್ಲಿ ಈ ಬಜ್ಜಿ ತಿನ್ನೋದು ಮಜಾನೇ ಬೇರೆ. ಆ್ಯಂಡ್ ಪಕ್ಕದಲ್ಲಿ ಒಂದು ಪಾನಿಪುರಿ ಅಂಗಡಿ ಕೂಡ ಇದೆ, ಈ ಫೇಮಸ್ ಅಂಗಡಿ. ಅದನ್ನು ನಾನು ವೈಷ್ಣವಿ ಚಾನಲಲ್ಲಿ ಕೂಡ ತೋರಿಸಿದ್ದೀನಿ. ಸೊ ಕ್ಯಾಪ್ಸಿಕಮ್ ಬಜ್ಜಿ ತಿಂದಾಯಿತು, ಪ್ರೈಸ್ ಕನ್ಫರ್ಮ್ ಮಾಡಿಕೊಂಡೆ 35 ರೂಪಾಯಿ. ಇದು ನನ್ನ ಹೈಲಿ ರೆಕಮೆಂಡೆಡ್ ಜಾಗ. ಬಿಕಾಸ್ ಇದೊಂಥರ ಚೈಲ್ಡ್ಹುಡ್ ಮೆಮರೀಸ್. ನನಗೆ ತುಂಬ ಸ್ಕೂಲ್ ಡೇಸಿಂದ ತಿಂತಾ ಇದ್ದೀನಲ್ಲ, ಸೊ ಒಂಥರ ನನ್ನ ಫೇವ್ರೇಟ್ ಇದು ಕ್ಯಾಪ್ಸಿಕಮ್ ಬಜ್ಜಿ. ಜಯನಗರಲ್ಲಿ ಸಿಕ್ಕಾಪಟ್ಟೆ ಅಫ್ಕೋರ್ಸ್ ರೆಸ್ಟೋರೆಂಟ್ಸು, ಈ ಥರ ಸ್ಟ್ರೀಟ್ ಫುಡ್ಸು ತುಂಬ ಜಾಗಗಳಿದೆ. ಆ್ಯಂಡ್ ಕೆಲವೊಂದಿಷ್ಟನ್ನ ನನ್ನ ವೀಡಿಯೋಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ.
ಅಫ್ಕೋರ್ಸ್ ಎಲ್ಲದನ್ನು ನನಗೆ ಒಂದೇ ವಿಡಿಯೋಲಿ ತೋರ್ಸೋಕ್ಕಾಗಲ್ಲ, ಇಲ್ಲಾಂದ್ರೆ ಅದು ಸಿಕ್ಕಾಪಟ್ಟೆ ಲಾಂಗ್ ವಿಡಿಯೋ ಆಗುತ್ತೆ. ಬಜ್ಜಿ ಅಂಗಡಿಗೆ ನಾನು ಆಲ್ರೆಡಿ 2 ಸತಿ ಬಂದಿದ್ದೀನಿ. ನಾನು 2 ಸತಿ ಬಂದಾಗಲೂ ಅವ್ರು ಸಿಕ್ಕಲಿಲ್ಲ. ಇದು 3ನೇ ಸತಿ ನಾನು ಜಯನಗರ್ಗೆ ಇದಕ್ಕೆ ವ್ಲಾಗ್ಗೆ ಶೂಟ್ ಮಾಡೋಕ್ಕೆ ಅಂತಲೇ ಬಂದಿದ್ದು ಅವ್ರನ್ನ ಹುಡ್ಕೊಂಡು. ಆ್ಯಂಡ್ ಲಕ್ಕಿಲಿ ನನಗೆ ಇವತ್ತು ಅವರು ಓಪನ್ ಮಾಡಿ ಸಿಕ್ಕಿದ್ದಾರೆ. ನಿಮಗೋಸ್ಕರ ನೋಡಿ ನಾನು ಎಷ್ಟೆಲ್ಲ ಕಷ್ಟಪಟ್ಟು 3 ದಿನ 4 ದಿನ ಡೆಡಿಕೇಶನಲ್ಲಿ ವ್ಲಾಗ್ನ ಕಂಪ್ಲೀಟ್ ಮಾಡಬೇಕು ಅನ್ಕೊಂಡು ಬಂದಿದ್ದೀನಿ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ ಯಾರು ನಡುವೆ. ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ರಿಗೂ ನಾನು ಮಾಡಿದಂಥ ರೆಕಮೆಂಡೇಶನ್ಸ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವೆಲ್ಲರೂ ತಪ್ಪದೆ ಜಯನಗರ್ ಕಡೆ ಬಂದಾಗ ಈ ಎಲ್ಲ ಒಂದು ಅಂಗಡಿಗಳನ್ನ ಟ್ರೈ ಮಾಡ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ. ಆಲ್ಸೋ ನಿಮ್ಮ ಫೇವ್ರೇಟ್ಸ್, ನೀವು ಜಯನಗರ್ ಅವ್ರು ಆಗಿದ್ರೆ ಅಥವಾ ಜಯನಗರಲ್ಲಿ ನಿಮ್ಮದೇ ಆದಂಥ ಫೇವ್ರೇಟ್ ಬಸ್ಸು, ಟ್ರೈನು, ಲಾರಿ ಎಲ್ಲ ಹೋಗ್ತಾ ಇದೆ. ಅದಕ್ಕೆ ಒಂದು 5 ನಿಮಿಷ ಮೌನಾಚರಣೆ ಮಾಡೋಣ. ನಿಮಗೆ ಜಯನಗರಲ್ಲಿ ನಿಮ್ಮ ಪರ್ಸನಲ್ ಫೇವ್ರೇಟ್ ಫುಡ್ ಸ್ಪಾಟ್ಸ್ ಅಂತ ಏನಾದರೂ ಇದ್ದರೆ ಅದನ್ನು ಕಮೆಂಟ್ಸಲ್ಲಿ ಹೇಳೋದನ್ನು ಮರಿಬೇಡಿ. ಆ್ಯಂಡ್ ಅಫ್ಕೋರ್ಸ್ ಐ ವುಡ್ ಲವ್ ಟು ಗೋ ಆ್ಯಂಡ್ ಟ್ರೈ ಆ್ಯಂಡ್ ಎಕ್ಸ್ಪ್ಲೋರ್ ನ್ಯೂ ಫುಡ್ ಆ್ಯಂಡ್ ಪ್ಲೇಸಸ್. ಗೊತ್ತಲ್ಲ, ನಾನು ಫುಡಿ ಆ್ಯಂಡ್ ಐ ಲವ್ ಟ್ರೈಯಿಂಗ್ ನ್ಯೂ ಪ್ಲೇಸಸ್. ಬಟ್ ಪ್ಲೀಸ್ ಜಾಸ್ತಿ ಸ್ವೀಟ್ಸ್ ಅಂಗಡಿಗಳೆಲ್ಲ ಹೇಳಬೇಡಿ. ನನಗೆ ಸ್ವೀಟ್ಸ್ ಎಲ್ಲ ಖಾರವಾಗಿ ಏನಾದ್ರು ಇದ್ದರೆ ಹೇಳಿ, ಅಫ್ಕೋರ್ಸ್ ಟ್ರೈ ಮಾಡೋಣ. ಆ್ಯಂಡ್ ಪಾರ್ಟ್ 2 ಬೇಕಿದ್ದಲ್ಲಿ ಇನ್ನಷ್ಟು ಜಾಗ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದನ್ನು ಕೂಡ ಅಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದಷ್ಟು ಬೇಗ ಮುಂದಿನ ವಿಡಿಯೋಲಿ ಸಿಗೋಣ. ಸಿ ಯು, ಟೇಕ್ ಕೇರ್, ಬೈ.